ಹಾಯ್, ಎಂಜಿನಿಯರಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ KCET ಫಸ್ಟ್ ರೌಂಡ್ ಹಾಗೆ ಸೆಕೆಂಡ್ ರೌಂಡ್ ಇದಕ್ಕೆ ಸಂಬಂಧಿಸಿದಂತೆ ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಈಗ ಕರ್ನಾಟಕದ ಟಾಪ್ 10 ಎಂಜಿನಿಯರಿಂಗ್ ಕಾಲೇಜಸ್ ಏನಿದಾವೆ ಅವುಗಳಲ್ಲಿ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ಇತರ ಕಾಲೇಜಸ್ ಟೈರ್ 2 ಟೈರ್ 3 ಈ ರೀತಿ ಕಾಲೇಜಸ್ ಇರುತ್ತವೆ. ಸೊ ಅವುಗಳಲ್ಲಿ ಯಾವ ರೀತಿ ವೇರಿ ಆಗುತ್ತೆ ಎಲ್ಲವನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ಈಗ ಕರ್ನಾಟಕದ ಟಾಪ್ 10 ಕಾಲೇಜಸ್ ಏನಿದಾವೆ ಅವುಗಳಲ್ಲಿ ಈಗ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಂತ ಅಂದ್ಕೋಣ. ಆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ 1000 ಕಟ್ ಆಫ್ ಇದೆ ಅಂತ ಅಂದ್ಕೋಣ. ಓಕೆನಾ? ಆ ಕಟ್ ಆಫ್ ಏನಿದೆ ಸೆಕೆಂಡ್ ರೌಂಡಲ್ಲಿ ಚೇಂಜ್ ಆಗೇ ಆಗುತ್ತೆ. ಎಲ್ಲ ಕಾಲೇಜಸ್ಸಲ್ಲೂ ಕೂಡ ಹೆಚ್ಚಿನದಾಗಿ ಚೇಂಜ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ನಿಮಗೆ ಡ್ರೀಮ್ ಇರುತ್ತೆ ಈ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕರೆ ಸಾಕು ಅಂತ. ಬಟ್ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿರತ್ತೆ, ಬಟ್ ಅವರಿಗೆ ಸಿಕ್ಕಿರುವಂತಹ ಬ್ರಾಂಚ್ಗಿಂತ ಬೆಟರ್ ಬ್ರಾಂಚ್ ಸಿಗತ್ತಾ ಅಂತ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ಒಬ್ಬರು ಸ್ಟೂಡೆಂಟ್ ಬೇರೆ ಬ್ರಾಂಚ್ಗೆ ಚೇಂಜ್ ಆದ್ರೂ ಕೂಡ ಅವರಿಗೆ ಮೊದಲು ಸಿಕ್ಕಂತಹ ಕಾಲೇಜಲ್ಲಿ ಸೀಟ್ ವೇಕೆಂಟ್ ಆಗುತ್ತೆ. ಓಕೆನಾ? ಅಂದ್ರೆ ಬೇರೆ ಬ್ರಾಂಚಲ್ಲಿ ಸೀಟ್ ವೇಕೆಂಟ್ ಆಗುತ್ತೆ, ಅಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಗಳು ಅಡ್ಮಿಷನ್ ತೆಗೆದುಕೊಳ್ತಾರೆ. ಸೊ ಈ ರೀತಿ ಆಗೋದ್ರಿಂದ ನಿಮಗೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಸೀಟ್ ಏನಿದೆ ಅದಕ್ಕಿಂತ ಒಳ್ಳೆ ಸೀಟ್ ಸೆಕೆಂಡ್ ರೌಂಡ್ ಸಿಗಿರುವಂತಹ ಚಾನ್ಸ್ ಇರುತ್ತೆ. ಅದೇ ರೀತಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗದೆ ಇದ್ದ ವಿದ್ಯಾರ್ಥಿಗಳಿಗೆ ಮುಂದೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಗುವಂತಹ ಚಾನ್ಸ್ ಕೂಡ ಇರುತ್ತೆ. ಸೊ ಈಗ ಟಾಪ್ ಕಾಲೇಜ್ ಏನಿದೆ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ 1000 ಕಟ್ ಆಫ್ ಅಂತ ಅಂದ್ಕೊಳ್ಳೋಣ. ಆ ಕಟ್ ಆಫ್ ಸೆಕೆಂಡ್ ರೌಂಡ್ ಯಾವ ರೀತಿ ವೇರಿ ಆಗುತ್ತೆ ಅಂತ ಹೇಳಿದ್ರೆ ಹಿಂದಿನ ವರ್ಷಗಳದ್ದೆಲ್ಲ ಅಬ್ಸರ್ವ್ ಮಾಡಿದ್ರೆ ಈಗ ಅದೇ 1000 ಕಟ್ ಆಫ್ ಇರುವಂತಹ ಕಾಲೇಜ್ನಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಅದೇ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ 1500. ಸೊ ಆ ರೀತಿ ಕಟ್ ಆಫ್ ಚೇಂಜ್ ಆಗುತ್ತೆ. ಅದೇ ರೀತಿ ಕೆಲವು ಬ್ರಾಂಚ್ಗಳಿಗೆ ಸಂಬಂಧಿಸಿದಂತೆ ಅದೇ 1000 ಏನಿದೆ, ಈಗ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು, ನಂತರ ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್ ಈ ರೀತಿ ಬ್ರಾಂಚ್ಗಳಿಗೆ ಕಟ್ ಆಫ್ ಮತ್ತು ಚೇಂಜ್ ಆಗುತ್ತೆ. ಅಂದ್ರೆ ಈಗ ಅದೇ 1000 ಕಟ್ ಆಫ್ ಇರುವಂತಹ ಕಾಲೇಜ್ಗಳಲ್ಲಿ ಮುಂದೆ ಸೆಕೆಂಡ್ ರೌಂಡ್ ಅಲ್ಲಿ 2000 ತನಕ ಕಟ್ ಆಫ್ ಹೋಗ್ಬಹುದು. ಸೊ ನಿಮ್ಮ ರ್ಯಾಂಕ್ ಚೆನ್ನಾಗಿದೆ, ಅರೌಂಡ್ ಒಂದು 2000 ಇದೆ, 2500 ಇದೆ, ಈ ರೀತಿ ಇದ್ದಾಗ ಮತ್ತು ಒಳ್ಳೆ ಕಾಲೇಜ್ ಸಿಗತ್ತಾ, ಮತ್ತು ಒಳ್ಳೆ ಬ್ರಾಂಚ್ ಸಿಗತ್ತಾ, ನೀವು ಸೆಕೆಂಡ್ ರೌಂಡ್ಗೆ ಹೋಗಿದ್ರೆ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಡೋಂಟ್ ವರಿ. ಅದೇ ನಂತರ ಈಗ ಟಾಪ್ 10 ಕಾಲೇಜಸ್ ಅಲ್ಲ, ಅದನ್ನ ಬಿಟ್ಟು ಬೇರೆ ಕಾಲೇಜಸ್, ಎಕ್ಸಾಂಪಲ್ ಒಂದು ಟಾಪ್ 10 ನಂತರ ಟಾಪ್ 30 ಒಳಗಡೆ ಕೆಲವು ಕಾಲೇಜಸ್ ಇದಾವೆ. ಸೊ ಆ ಕಾಲೇಜಸ್ ಏನಿದಾವೆ ಅವುಗಳಲ್ಲಿ ನೀವು ಅಡ್ಮಿಷನ್ ತೆಗೆದುಕೊಳ್ಬೇಕು ಅಂತಿದ್ದೀರಾ, ಫಸ್ಟ್ ರೌಂಡ್ ಸೀಟ್ ಸಿಕ್ಕಿತ್ತು ಬಟ್ ಬೆಟರ್ ಬ್ರಾಂಚ್ ಸಿಗತ್ತ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಒಂದು ಕಾಲೇಜ್ ಇದೆ, ಅದರಲ್ಲಿ ಒಂದು 10,000 ಕಟ್ ಆಫ್ ಇತ್ತು ಅಂತ ಅಂದ್ಕೊಳ್ಳೋಣ ಫಸ್ಟ್ ರೌಂಡಲ್ಲಿ. ಅದೇ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ವೇರಿ ಆಗುತ್ತೆ. ಅದೇ ಪರ್ಟಿಕ್ಯುಲರ್ ಬ್ರಾಂಚ್, ಅದೇ ಕಾಲೇಜ್ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಫಸ್ಟ್ ರೌಂಡಲ್ಲಿ 10,000 ಕಟ್ ಆಫ್ ಇದ್ರೆ ಸೆಕೆಂಡ್ ರೌಂಡಲ್ಲಿ ಒಂದು 13,000 ಇಂದ 16,000 ತನಕ ಕೂಡ ಕಟ್ ಆಫ್ ವೇರಿ ಆಗಬಹುದು. ಲಕ್ ಚೆನ್ನಾಗಿದ್ರೆ 18,000 ತನಕ ಕೂಡ ರ್ಯಾಂಕ್ ಇದ್ರೂ ಕೂಡ ಸೀಟ್ ಸಿಗ್ಬೋದು. ಈ ರೀತಿ ವೇರಿ ಆಗುತ್ತೆ. ನಂತರ ಮತ್ತೆ ಕೆಲವು ಕಾಲೇಜಸ್ ಇರುತ್ತೆ, ಅಂದರೆ ಟಾಪ್ 30ಯಲ್ಲಿ ಬರಲ್ಲ, ಅದರ ನಂತರದ ಕಾಲೇಜಸ್ ಅವುಗಳಲ್ಲಂತೂ ಕಟ್ ಆಫ್ ತುಂಬ ಚೇಂಜ್ ಆಗುತ್ತೆ. ಅಂದರೆ 5,000 ಇಂದ 10,000 ವರೆಗೆ ಕೂಡ ಕಟ್ ಆಫ್ ವೇರಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಕೂಡ ಆಗುತ್ತೆ. ಕೆಲವು ಕಾಲೇಜ್ಗಳಲ್ಲಿ 15,000 20,000 ತನಕ ಕೂಡ ಕಟ್ ಆಫ್ ವೇರಿ ಆಗುತ್ತೆ. ಈಗ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ, ಅದರಲ್ಲಿ ಫಸ್ಟ್ ರೌಂಡ್ನ ಕಟ್ ಆಫ್ ಒಂದು 60,000 ಇದೆ ಅಂತ ಅಂದ್ಕೊಳ್ಳೋಣ. 60,000 ಇದೆ. ಅದೇ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಒಂದು 80,000 ಆಗ್ಬೋದು ಅಥವಾ 90,000 ಆಗ್ಬೋದು. ಈ ರೀತಿ ಕೂಡ ವೇರಿಯೇಷನ್ ಆಗುತ್ತೆ ಕಟ್ ಆಫ್ನಲ್ಲಿ. ನಂತರ ಈ ಕಟ್ ಆಫ್ ಏನಿದೆ ಅದು ಬ್ರಾಂಚ್ ವೈಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ತುಂಬ ಡಿಮಾಂಡಲ್ಲಿ ಇರುವಂತಹ ಬ್ರಾಂಚ್ ಏನಿದೆ ಅವುಗಳಲ್ಲಿ ಕಟ್ ಆಫ್ ಅಂದರೆ ವೇರಿಯೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಅದನ್ನು ಬಿಟ್ಟು ಬೇರೆ ಬ್ರಾಂಚಸ್ಗಳಲ್ಲಿ ಕಟ್ ಆಫ್ ತುಂಬ ಜಾಸ್ತಿನೇ ಚೇಂಜ್ ಆಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ ಸಿಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೆ, ನಂತರ ರ್ಯಾಂಕ್ ಅಷ್ಟೊಂದು ಚೆನ್ನಾಗಿಲ್ಲ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲಾಗಿತ್ತು ಅಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.